ರಾಮ ಮಂದಿರ ಉದ್ಘಾಟನೆಯನ್ನ ಕೈ ನಾಯಕರಿಗೆ ತಡೆಯೋದಕ್ಕಾಗ್ತಾ ಇಲ್ಲ, ಹಾಗಾಗಿ ವಿಲವಿಲ ಅಂತ ಮೀನಿನ ಹಾಗೂ ಒದ್ದಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವರ್ತನೆ ನೋಡಿದಾಗ ಇದು ಗೊತ್ತಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಂದ, ಖರ್ಗೆ ಅವರಿಂದ ಶ್ಲೋಕ ಹೇಳಿಸಿ ಅಂತ ಕೂಡ ಈ ಸಂದರ್ಭದಲ್ಲಿ ಪಿ ರಾಜು ಹೇಳಿದ್ದಾರೆ. ಪ್ರಿಯಾಂಕ ತಂದೆ ಹಾಕಿದ ಆಲದ ಮರದ ನೆರಳಲ್ಲಿ ಬೆಳೆದವು. ಅಂದ್ರೆ ಪ್ರಿಯಾಂಕ್ ಖರ್ಗೆ ಕುರಿತಂತೆ ಮಾತನಾಡಿರುವಂತಹ ಪಿ ರಾಜೀವ್ ಅವರು ತಂದೆ ಹಾಕಿದ ಆಲದ ಮರದ ನೆರಳಲ್ಲಿ ಪ್ರಿಯಾಂಕ್ ಖರ್ಗೆ ಬೆಳೆದಿರುವುದು ಅನ್ನುವಂಥ ಮಾತನ್ನ ಪಿ ರಾಜೀವ್ ಹೇಳಿದ್ದಾರೆ. ಒಂದು ಹನಿ ಬೆವರು ಸುರಿಸಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಕುರಿತಂತೆ ರಾಜೀವ್ ಮಾತನಾಡಿದ್ದಾರೆ. ಹೋರಾಟದ ಹಿನ್ನೆಲೆಯವರಲ್ಲ, ಅನುಭವ ಅನ್ನೋದು ಬಹಳ ಮುಖ್ಯ. 25ನೇ ವಯಸ್ಸಿಗೆ ಅಪಾರ ಆಸ್ತಿ ಅನ್ನೋದಿತ್ತು, ಕಷ್ಟ ಅನ್ನೋದು ಗೊತ್ತಿಲ್ಲ ಅನ್ನೋದು ರಾಜೀವ್ ಅವರ ಮಾತಿನ ಅರ್ಥ. ವೇದ ಉಪನಿಷತ್ತು ಹೇಳಬಲ್ಲ ನೂರಾರು ಜನ ಬಿಜೆಪಿಯಲ್ಲಿದ್ದಾರೆ. ಜನರ ಭಾವನೆಯ ಕೊಂಡಿ ಕಳಚಿಕೊಂಡಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಈಗಾಗಲೇ ರಾಮ ಮಂದಿರದ ಕುರಿತಂತೆ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೊಡ್ತಿದ್ದಾರೆ. ರಾಮ ಮಂದಿರದ ಉದ್ಘಾಟನೆ ಅಂದ ಸಂದರ್ಭದಲ್ಲಿ ಅದರಿಂದ ಯಾವುದೇ ರೀತಿಯ ಉಪಯೋಗವಿಲ್ಲ. ಅಲ್ಲಿದ್ದಂತಹ ವಿಗ್ರಹಗಳನ್ನು ನೋಡಿದಾಗ, ಮಂದಿರದಲ್ಲಿದ್ದಂತಹ ವಿಗ್ರಹಗಳನ್ನು ನೋಡಿದಾಗ ಗೊಂಬೆಗಳನ್ನಿಟ್ಟು ಪೂಜೆ ಮಾಡಿದ ರೀತಿ ಅಂತ ಅನ್ನಿಸ್ತಿತ್ತು. ಅಲ್ಲಿ ಭಕ್ತಿಯ ಭಾವ ಅನ್ನೋದು ಬರಲಿಲ್ಲ. ಇದರಿಂದ 4 ಜನಕ್ಕೆ ಉಪಕಾರ ಆಗುವುದಿಲ್ಲ. ಈ ರೀತಿಯ ಹಲವಾರು ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಪಾಳೆಯದಿಂದ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪಿ ರಾಜು ಮಾತನಾಡಿದ್ದಾರೆ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಅಂದ ಸಂದರ್ಭದಲ್ಲಿ ವೇದ ಉಪನಿಷತ್ತು ಹೇಳಬಲ್ಲ ನೂರಾರು ಮಂದಿ ಇದ್ದಾರೆ. ಅಷ್ಟಿದ್ರೆ ಸಿದ್ದರಾಮಯ್ಯನವರಿಂದ, ಖರ್ಗೆ ಅವರಿಂದ ಶ್ಲೋಕ ಹೇಳಿಸಿ ಅಂತ ಈ ಸಂದರ್ಭದಲ್ಲಿ ಸವಾಲು ಹಾಕಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಕುರಿತಂತೆ ಮಾತನಾಡಿರುವಂತಹ ಪಿ ರಾಜೀವ್, ತಂದೆ ಹಾಕಿದಂತಹ ಆಲದ ಮರದ ನೆರಳಲ್ಲಿ ಬದುಕಿದವರು, ಕಷ್ಟ ಅನ್ನೋದು ಗೊತ್ತಿಲ್ಲ, ಹೋರಾಟದ ಹಿನ್ನೆಲೆ ಇಲ್ಲ, ಇಂಥವರೆಲ್ಲ ಮಾತಾಡುವಂತಹ ನೈತಿಕತೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಅರ್ಥದ ಮಾತನ್ನು ಪಿ ರಾಜೀವ್ ಹೇಳಿರುವಂಥದ್ದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.